ದಿವಸ ಬೆಳಗಾವಿಗೆ ಬಂದಿರೋದು ನಮ್ಮ PEV ಇಂಜಿನಿಯರ್ಗಳ ಸಂಘದ ವತಿಯಿಂದ 29/11/2025 ಸಂಘದ ಎಲೆಕ್ಷನ್ ಇದೆ. TN ಸುಧಾಕರ್ ರೆಡ್ಡಿ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿದ್ದೇವೆ. ಅವ್ರ ಜೊತೆಯಲ್ಲಿ ಸುಮಾರು 39 ಜನ SCಗಳು, 4 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, 15 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ಗಳು, 15 ಜನ AEs ಎಲ್ಲ ಯಂಗ್ಸ್ಟರ್ಸ್ನ ಸೆಲೆಕ್ಟ್ ಮಾಡಿ ಒಂದು ಟೀಮಾಗಿ ಹೋಗಬೇಕು ಅಂತ ನಾವು ಮಾಡಿದ್ದೇವೆ. ಹಿಂದೆ ನಾನು ಪ್ರೆಸಿಡೆಂಟ್ ಆಗಿ PEV ಇಂಜಿನಿಯರ್ಸ್ ಅಸೋಸಿಯೇಷನಲ್ಲಿ ಕೆಲಸ ಮಾಡಿದ್ದೀನಿ. ಜೊತೆಗೆ 3 ಸಾರಿ ಜನರಲ್ ಸೆಕ್ರೆಟರಿ ಮತ್ತು 6ನೇ ಸೆಕ್ರೆಟರಿ ಆಗಿ 28 ವರ್ಷಗಳ ಕಾಲ ಸಂಘದಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಒಂದು ಪೀರಿಯಡಲ್ಲಿ 2003 ಬ್ಯಾಚ್ ಇರ್ಬೋದು ಅಥವಾ ಆಪ್ಷನ್ ಕೇಸ್ ಇರ್ಬೋದು, 2003ರಲ್ಲಿ ಕಾಂಟ್ರಾಕ್ಟನ್ನು ರೆಗ್ಯುಲರೈಸ್ ಮಾಡಿ ಅವ್ರಿಗೆ 5 ವರ್ಷದಲ್ಲೇ ಪ್ರಮೋಷನ್ 490 ಕ್ಯಾಸೀಸ್ ವೇರೀಸ್ ಕಂಡೀಷನಲ್ಲಿ ಮಾಡಿಕೊಟ್ಟಿದ್ವಿ. ಆ ನಿಟ್ಟಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿತ್ತು. ಮತ್ತೆ ಕೂಡ ಹೊಸ ಪೋಸ್ಟ್ಗಳೆಲ್ಲ ಕ್ರಿಯೇಟ್ ಮಾಡಿ ಪ್ರಮೋಷನ್ಗಳೆಲ್ಲ ಕೊಡುವಂಥದ್ದು. ಯಾಕೆಂದರೆ ನಾನೇ 78 ಜಾಯ್ನ್ ಆದಾಗ 18 ವರ್ಷ ಆದಮೇಲೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದೆ. ಆವಾಗ 247 ಪೋಸ್ಟ್ ಅಪ್ಗ್ರೇಡ್ ಮಾಡಿಸಿದ್ವಿ. ಜೊತೆಗೆ ಸೂಪರ್ಟೆಂಟ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಕೂಡ 2006ರಲ್ಲಿ ಮಾಡಿಸಿದ್ವಿ 100 ಪೋಸ್ಟ್ನ. ಈಗ ಸೂಪರ್ಟೆಂಟ್ ಇಂಜಿನಿಯರ್ ಪೋಸ್ಟು ಕ್ರಿಯೇಟ್ ಮಾಡಿಸಿ 2012ರಲ್ಲಿ ಮಾಡಿದ್ವಿ. ಹಾಗೆಯೇ ಚೀಫ್ ಇಂಜಿನಿಯರ್ಗಳು ಪೋಸ್ಟ್ಗಳು ಕ್ರಿಯೇಟ್ ಮಾಡಿಸಿ ಎಲ್ಲ ಒಂದು ನಮ್ಮ ಎಂಪ್ಲಾಯೀಸ್ಗೆ ಪ್ರಮೋಷನ್ ಬರೋ ಅಂಥ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ವಿ. ಜೊತೆಗೆ ಏನು ಪೇ ಸ್ಕೇಲ್ಸ್ ಬಂದಾಗ ಕೂಡ 2012ರಲ್ಲಿ ಸುಮಾರು 25% ಪ್ಲಸ್ 20% ಮಂಜಿಬಲ್ DA ಮಾಡಿ ಒಳ್ಳೆಯ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಬಂದು ಒಳ್ಳೆ ಪೆನ್ಷನ್ ಬರೋ ಹಂಗೆ ರಿಟೈರ್ಡ್ ಅವ್ರಿಗೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗ ಏನು ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಯಂಗ್ಸ್ಟರ್ಸ್ ಇದ್ದಾರೆ ಏನು ಅವ್ರದ್ದೇ ಈ ಕೆಲವು 3 ಟರ್ಮಿಂದ ಒಂದು ಏನು ಎಲೆಕ್ಷನ್ಸ್ ಆಗ್ತದೆ, ಅದರಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ, ಡೈರೆಕ್ಟರ್ ಆಗ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಜನರಲ್ ಸೆಕ್ರೆಟರಿ ಕಿತ್ತಾಡ್ತಾರೆ. ಎಲ್ಲರೂ ಕಿತ್ತಾಡಿ ಗುಂಪುಗಳಾಗೋಗ್ಬಿಟ್ಟು ಯಾವುದೇ ಥರದ ಕೆಲಸಗಳಾಗ್ದಂಗೆ ಅಸೋಸಿಯೇಷನಿಂದ ಭಾಳಷ್ಟು ತೊಂದರೆ ಎಂಪ್ಲಾಯೀಸ್ ಆಗ್ತಿದೆ. ಪ್ರಮೋಷನ್ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಅದನ್ನೆಲ್ಲ ಮಾಡಬೇಕಾದ್ರೆ ಹೊಸ ಕ್ರಿಯೇಟ್ ಮಾಡಿ ಅದನ್ನು ಪ್ರಮೋಷನ್ ಕೊಡಿಸ್ಬೇಕು. ಯಾಕಂದರೆ ಸುಮಾರು ಜನ ಇಲ್ಲಾಂದರೆ AEಗಳಾಗಿ IW ಆಗಿ ರಿಟೈರ್ಡ್ ಆಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಅಸೋಸಿಯೇಷನ್ ಸ್ಟ್ರಾಂಗ್ ಆಗಬೇಕಾದ್ರೆ ಯಂಗ್ಸ್ಟರ್ಸಿಗೆ ಏನಿದ್ದಾರೆ 2,000 ಜನ, ನಾವು ಒಂದು ಸುಮಾರು 2,000 ಜನ ರಿಟೈರ್ಡ್ ಇಂಜಿನಿಯರ್ಸ್ ಇದ್ವಿ. ಈಗಾಗಲೇ ಸುಮಾರು ಜನ ಅಷ್ಟು ರಿಟೈರ್ಡ್ ಅವ್ರಿಗೆ ಮಾತಾಡಿದ್ದೀನಿ ಯಂಗ್ಸ್ಟರ್ಸ್ಗೆ. ಅದಕ್ಕೆ ನಾನು ನನ್ನ ಸುಧಾಕರ್ ರೆಡ್ಡಿ ಹೇಳಿದೆ, ನಿಮ್ಮ ಒಂದು ಏನು ಜನರಲ್ ಸೆಕ್ರೆಟರಿ ಪೋಸ್ಟ್ ಇದೆ, ಅಸಿಸ್ಟೆಂಟ್ ಇಂಜಿನಿಯರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಒಂದು ಸುಮಾರು ಅವ್ರಿಗೆ ಒಂದು 25-30 ವರ್ಷ ಸರ್ವಿಸ್ ಇರುತ್ತೆ. ಆವಾಗ ಅದು ಫೈಟ್ ಮಾಡ್ತಾರೆ. ಸೀನಿಯರ್ಸ್ ಕೊಟ್ಟು ಬರೀ ಅವರು ಚೀಫ್ ಇಂಜಿನಿಯರ್ ಆಗೋದು, ಡೈರೆಕ್ಟರ್ ಆಗೋದು ಅದರಲ್ಲೇ ಕಾಲ ಕಳೆದ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಸಮಯ ಕೊಡೋಕ್ಕೆ ಆಗೋದಿಲ್ಲ ನಿಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ಗೆ. ಆ ನಿಟ್ಟಿನಲ್ಲಿ ನೀವು ಎಲ್ಲ ಯಂಗ್ಸ್ಟರ್ಸ್ನ ಗೆಲ್ಲಿಸಿ ಮುಂದೆ ನಿಮ್ಮ ಒಂದು ಇದನ್ನೇನು ಆಗುವವುಗಳನ್ನ ನೀವೇ ನೋಡಿಕೊಂಡ್ರೆ ಮುಂದೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಬೆಳಗಾವಿಗೆ ಬಂದು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಸುಧಾಕರ್ ರೆಡ್ಡಿ ಆ್ಯಂಡ್ ಟೀಮ್ ಏನಿದೆ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರಿಗೆಲ್ಲ ವೋಟ್ ಹಾಕಿ ಅವರಿಂದ ನಿಮ್ಮ ಒಂದು ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ಕೋಬೇಕು. ಯಾಕೆಂದರೆ ನೀವು ಈಗಲೇ ನೋಡ್ತಾ ಇದ್ದೀರಿ, ಹಿಂದೆ ಎಲ್ಲ ಯಾವ ಥರ ನಾವು ಟ್ರಾನ್ಸ್ಫರ್ಗಳಾಗಲಿ ಏನೋ ಆಗಲಿ ಯಾರು ಗೌರ್ಮೆಂಟ್ವರೆಗೂ ಅಥವಾ ರಾಜಕೀಯದವ್ರಿಗೆ ಹೋಗ್ತಿರ್ಲಿಲ್ಲ. ಅವಾಗೆಲ್ಲ ನಾವೇನೇ ಏನು ಬ್ಯೂರೋಕ್ರಾಟ್ಸ್ ಹತ್ರ ಆಗಿರ್ಬೋದು ಯಾರ್ದು ಹೇಳಿಬಿಟ್ಟು ನೂರಾರು ಜನ ಒಂದೊಂದು ಸಾರಿನ ಟ್ರಾನ್ಸ್ಫರ್ಸು, ಎಸ್ಪೆಷಲಿ ಯಂಗ್ ಲೇಡೀಸ್ ಇದ್ದಾರಲ್ಲ, 2003ಯಲ್ಲಿ ಬರೀ 19 ಜನ ಇದ್ದರು. ಆಮೇಲೆ ಏನು 32% ಬಂತು. ಸುಮಾರು 1500-600 ಜನ ಇದ್ದಾರೆ. ಅವ್ರಿಗೂ ಎಂಪವರ್ಮೆಂಟ್ ಆಗಬೇಕು. ಅವ್ರಿಗೂ ಭಾಳ ಕಷ್ಟಗಳು ಇರ್ತವೆ ಅಂತ ಅವರಲ್ಲಿ ಕಂಪ್ನೀಸ್ ವೈಸ್ ಟ್ರಾನ್ಸ್ಫರ್ ಇದ್ದಾಗ ಕೂಡ ನಾವು ಏನೂ ಪ್ರಾಬ್ಲಮ್ ಇಲ್ಲದೆ ಮಾಡಿದ್ವಿ. ಈಗ ಟ್ರಾನ್ಸ್ಫರ್ ಅಂದರೆ ಒಂಥರ ಭಾಳ ಕಷ್ಟ ಆಗಿಬಿಟ್ಟಿದೆ. ಎಲ್ಲ ಈ ಫೈನಾನ್ಷಿಯಲ್ ಬರ್ಡನ್ ಹಾಕ್ಬಿಟ್ಟು ಮಾಡ್ಕೊಂತ ಸ್ಥಿತಿ ಇದೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ನೀವು ಒಂಥರ ಈ ಗೌರ್ಮೆಂಟಲ್ಲಿ CET ಥರ ಕೌನ್ಸಿಲಿಂಗ್ ಮಾಡಿ ಆಪ್ರೇಟ್ ಮಾಡ್ತಾರೆ. ಟ್ರಾನ್ಸ್ಫರ್ಸು 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ಸಾರಿ ಅವ್ರವ್ರು ಕೇಳಿದ ಜಾಗಕ್ಕೆ ಕೊಡುವಂಥ ಒಂದು ಪರಿಸ್ಥಿತಿ ಮಾಡಲಿ ಅಂತ ನಾನು ಈಗಾಗಲೇ ಇವ್ರಿಗೆ ಹೇಳಿದ್ದೀನಿ. ನಾನು ಸುಧಾಕರ್ ರೆಡ್ಡಿ ಆ್ಯಂಡ್ ಟೀಮ್ಗೆ ಮುಂದೆ ನಿಮ್ಮ ಒಂದು ಏನು ಕೆಲಸ ಸುಗಮವಾಗಿರಬೇಕು ಅಂತಂದರೆ ಯಂಗ್ಸ್ಟರ್ನ ಎಲೆಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.